ಇವತ್ತು ತುಂಬಾ ಸುಲಭವಾದ ವಿಧಾನದಲ್ಲಿ ಬದನೆಕಾಯಿ ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ. ಒಂದು ಬದನೆಕಾಯಿ, ಎರಡು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಈ ಬದನೆಕಾಯಿ ನಾನು ಮೊದಲೇ ಕ್ಲೀನಾಗಿ ತೊಳೆದು ಇಟ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಮೇಲೆ ನಾನು ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ಈ ರೀತಿ ಮಧ್ಯದಲ್ಲಿ ಅದಕ್ಕೆ ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಅದು 3ರಿಂದ 4 ಭಾಗನ ಇದೇ ರೀತಿ ಸೈಡ್ನಾಗಿ ಕಟ್ ಮಾಡಬೇಕಾಗುತ್ತೆ. ಪೂರ್ತಿ ಕಟ್ ಮಾಡಬಾರ್ದು, ಸ್ವಲ್ಪ ಕಟ್ ಮಾಡಬೇಕು. ಓಕೆ ನೋಡಿ, ಎಲ್ಲ ಕಡೆ ಇದೇ ರೀತಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಬೇಕು, ನೀವು ಒಳಗೆ ಸರಿಯಾಗಿದೆ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಇವಾಗ ಈ ಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ ಈ ಕಟ್ ಮಾಡಿದಂತಹ ಜಾಗಕ್ಕೆ. ಇಲ್ಲಿ ನಾನು ಈ ಸಪ್ಪೆ ಇರುವಂತಹ ಮೆಣಸಿನ್ಕಾಯಿ ಇರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಮೆಣಸಿನ್ಕಾಯಿ ಬೇಕಿದ್ದರೆ ಹಾಕೋಬೋದು. ಇವಾಗ ಇನ್ನೊಂದು ಭಾಗಕ್ಕೆ ನಾನು ಈ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ. ನೋಡಿ, ಇದೇ ರೀತಿ. ಓಕೆ ನೋಡಿ, ಒಂದು 4 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಸೈಜಿಂದಿತ್ತು, ಹೀಗಾಗಿ 4 ತೊಗೊಂಡಿದ್ದೀನಿ. ಎಲ್ಲನೂ ಇದೇ ರೀತಿಯಾಗಿ ಸೇರಿಸ್ತಿದ್ದೀನಿ ಒಳಗಡೆ. ಓಕೆ, ಇವಾಗ ಸೇರಿಸ್ಕೊಂಡಾಗಿದೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಇಲ್ಲಿ ನಾನು ನೋಡಿ ಈ ರೀತಿ ಸುಟ್ಕೊತಿದ್ದೀನಿ. ನಾವು ತಂದೂರಿ ರೊಟ್ಟಿ ಸುಡ್ತೀವಲ್ಲ, ಅದು ತೊಗೊಂಡಿದ್ದೀನಿ. ಇವಾಗ ಈ ಟೊಮೆಟೊ ಮತ್ತು ಇವೆರಡನ್ನ ಸೇರಿಸ್ತಿದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಟೊಮೆಟೊ ಕೂಡ ನಡೆಯುತ್ತೆ ಇದಕ್ಕೆ. ಓಕೆ, ಇವಾಗೇನಿಲ್ಲ, ಎಲ್ಲನೂ 2 ಟೊಮೆಟೊ ಮತ್ತು ಈ ಬದನೆಕಾಯಿ ಸರಿಯಾಗಿ ಸುಟ್ಕೊಂಡು ತೊಗೋಬೇಕು. ಪೂರ್ತಿ ಬೇಯಬೇಕಿದು, ಆ ರೀತಿ ನೀವಿಲ್ಲಿ ಸುಡಬೇಕಾಗುತ್ತೆ. ಕಚ್ಚಾ ಇದ್ದರೆ ಅಷ್ಟು ಮಜಾ ಬರೋದಿಲ್ಲ. ಹೀಗಾಗಿ ಸರಿಯಾಗಿ ಸುಟ್ಕೊಂಡು ತೊಗೋಬೇಕು ನೀವಿಲ್ಲಿ. ನಿಮಗೆ ಏನಾದರೂ ಬಾಯಿ ಕೆಟ್ಟಿದ್ದರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಓಕೆ ನೋಡಿ, ಫೈನಲಿ ಇವಾಗ ಪೂರ್ತಿಯಾಗಿ ಸುಟ್ಟಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಈ ಟೊಮೆಟೊ ಮತ್ತು ಬದನೆಕಾಯಿನ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಸ್ವಲ್ಪ ತಣ್ಣಗಾಲಿದು. ಓಕೆ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗೆ ಆದಮೇಲೆ ನಾನಿಲ್ಲಿ ಸಿಪ್ಪೆನ ಬೇರೆ ಮಾಡ್ತಿದ್ದೀನಿ. ನಾವು ಮೊದಲೇ ಎಣ್ಣೆ ಹಚ್ತೇವಲ್ಲ, ಯಾಕೆ ಎಣ್ಣೆ ಹಚ್ಚಬೇಕಂದ್ರೆ ಇಲ್ಲಿ ಸುಟ್ಟಾದಮೇಲೆ ನಮಗೆ ಸಿಪ್ಪೆ ಸಲೀಸಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆ ಹಚ್ಚೋದ್ರಿಂದ. ಹೀಗಾಗಿ ನೀವು ಮೊದಲೇ ಬದನೆಕಾಯಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೋಬೇಕು. ಇವಾಗ ಈ ಮುಂದಿನ ಭಾಗನ ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ. ವಾವ್, ನೋಡಿ ಎಷ್ಟು ಮಸ್ತಾಗಿ ಬೆಂದಿದೆ ಒಳಗಡೆ. ಒಂದು ಚೂರು ಕೂಡ ಇದು ಕಚ್ಚಾ ಉಳ್ಕೊಂಡಿಲ್ಲ. ಒಂದು 4-5 ಭಾಗ ಸೈಡಿಗೆ ನಾನು ಕಟ್ ಮಾಡಿದ್ದಲ್ಲ, ಹೀಗಾಗಿ ಸರಿಯಾಗಿ ಬೆಂದಿದೆ ಇದು. ಟೊಮೆಟೊ ಕೂಡ ಅಷ್ಟೇ ಸರಿಯಾಗಿ ಬೆಂದಿದೆ ಇದು. ಎರಡೂ ಕ್ಲೀನಾಗಿ ನಾನು ಸಿಪ್ಪೆ ಸುಲ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನಿಲ್ಲ, ಇವೆಲ್ಲ ಸಾಮಗ್ರಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಮ್ಯಾಶರ್ಲಿಂತ. ಮತ್ತು ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಪ್ರಸಿದ್ಧ ರೆಸಿಪಿ ಇದು. ಬದನೆಕಾಯಿ ಭರ್ತಾ ಅಂತ ಹೇಳ್ತಾರೆ ಇಲ್ಲಿ. ಮತ್ತು ನೀವು ಇದಕ್ಕೆ ಏನಂತ ಹೆಸರಿತ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ ನೋಡಿ, ಸಾಫ್ಟಾಗಿದೆ ಇದು. ಹೀಗಾಗಿ ನನಗೆ ಇಲ್ಲಿ ತುಂಬಾ ಈಸಿ ಆಗ್ತಿದೆ ಈ ರೀತಿ ಮ್ಯಾಶ್ ಮಾಡೋದಕ್ಕೆ. ಎಲ್ಲನೂ ಇದೇ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡು ತೊಗೋಬೇಕು. ತುಂಬಾ ರುಚಿಯಾಗಿ ಬರುತ್ತೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಇದು. ಮತ್ತು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಇದು. ಓಕೆ ನೋಡಿ, ಇವಾಗ ಇದರಲ್ಲಿ 1 ಈರುಳ್ಳಿ ಸೇರಿಸ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮೊದಲೇ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವೋ ಅದು ಕೂಡ ಖಾರ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಕೊಂಡು ನೀವು ರೆಡ್ ಖಾರದ ಪುಡಿನ ಸೇರಿಸಬೇಕಾಗುತ್ತೆ. ಸ್ವಲ್ಪ ಧನಿಯಾ ಪೌಡರ ಮತ್ತು ಸ್ವಲ್ಪನೇ ಶೇಂಗಾ ಬೀಜ ಸೇರಿಸ್ತಿದ್ದೀನಿ. ಶೇಂಗಾ ಬೀಜ ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡಿನಿ ಮತ್ತು 2 ಭಾಗ ಮಾಡ್ಕೊಂಡಿನಿ. ಆ ರೀತಿ ಅಂದರೆ ಸೌಡ ಕುಟ್ಟಿ ಕೂಡ ನೀವು ಇದರಲ್ಲಿ ಶೇಂಗಾ ಬೀಜನ ಸೇರಿಸ್ಬೋದು. ವಾವ್, ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಸೊ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಿದೆ. ಓಕೆ, ನಮ್ಮ ಬದನೆಕಾಯಿ ಭರ್ತಾ ತಯಾರಾಗಿದೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಇದು. ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ನಾರ್ಮಲಾಗಿ ಚಪಾತಿ ಮತ್ತು ಜೋಳದ ರೊಟ್ಟಿಗೆ ಮಾಡ್ತೀನಿ. ಎರಡಕ್ಕೂ ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.